ಬುಕ್ಕಾಪಟ್ಟಣದ ಅಂಗನವಾಡಿ ಕೇಂದ್ರ ಶಿಥಿಲ. ಮಕ್ಕಳನ್ನ ಕಳಿಸೋಕೆ ಪೋಷಕರು ಹಿಂದೇಟು. ಶಿರಾದಲ್ಲಿ ಕಡಿಮೆಯಾಗ್ತಾ ಇಲ್ಲ ಅಂಗನವಾಡಿ ಗೋಳು. ಎಸ್ ವೀಕ್ಷಕರೇ, ಶಿರಾ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳ ಗೋಳು ತಪ್ತಾ ಇಲ್ಲ. ನಿಮ್ಮ ಪ್ರಜಾಶಕ್ತಿ ಟಿವಿಯು ಅಭಿಯಾನದ ರೀತಿಯಲ್ಲಿ ಶಿರಾದ ಅಂಗನವಾಡಿ ಕೇಂದ್ರಗಳ ಸಮಸ್ಯೆಗಳನ್ನು ಸವಿಸ್ತರವಾಗಿ ಬಿತ್ತರಿಸ್ತಾ ಇದೆ. ಆದರೆ ಅದ್ಯಾಕೋ ಅಲ್ಲಿನ ಶಾಸಕರು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇದರಿಂದಾಗಿ ಇಂದಿಗೂ ಕೂಡ ಶಿರಾ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಈ ಅಂಗನವಾಡಿ ಕೇಂದ್ರದ ಗೋಳು ತಪ್ತಾ ಇಲ್ಲ. ಆಗ್ಲೋ ಈಗ್ಲೋ ಅನ್ನೋ ಸ್ಥಿತಿಯಲ್ಲಿರುವ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಶಿರಾದ ಬುಕ್ಕಾಪಟ್ಟಣದ ಜಾನಕಲ್ಲು ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರವು ಶಿಥಿಲಗೊಂಡಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳುಹಿಸಲು ಭಯ ಪಡ್ತಿದ್ದಾರೆ. ಹೌದು, ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ವ್ಯಾಪ್ತಿಯ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜಾನಕಲ್ಲು ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರವಿದೆ. ಈ ಅಂಗನವಾಡಿ ಕೇಂದ್ರವು 3 ದಶಕಗಳ ಹಳೆಯದಾಗಿದ್ದು ಸಂಪೂರ್ಣ ಶಿಥಿಲಗೊಂಡಿದೆ. ಆಗ್ಲೋ ಈಗ್ಲೋ ಕುಸಿದು ಬೀಳುವ ಹಂತದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿಯೇ ಅಲ್ಲಿನ ಶಿಕ್ಷಕರು, ಸಿಬ್ಬಂದಿಗಳು ಪುಟ್ಟ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಇತ್ತ ಪೋಷಕರು ಇಂತಹ ದುಸ್ಥಿತಿಯಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ತಮ್ಮ ಮಕ್ಕಳನ್ನ ಕಳುಹಿಸಿಕೊಡಲು ಭಯ ಪಡ್ತಿದ್ದಾರೆ. ಕಟ್ಟಡ ಕುಸ್ತೋಗಬಳಂಗೈತೆ, ಮೇಲ್ಚಾವಣಿ ಎಲ್ಲ ಬೀಳೋಂಗೈತೆ. ಇದಕ್ಕೆ ಜನ ಗಮನ ಕೊಡ್ತಾ ಇಲ್ಲ, ಮೇಲಾಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ಇದನ್ನೇನಾರ ಮೇಲೆ ಇದನ್ನು ಮುಂದೆ ನೀವೇ ಬಗೆಹರಿಸ್ಕೊಡ್ಬೇಕಾಯ್ತು ಹೇಳ್ಕೊಡ್ತೀನಿ. ಇತ್ತ ಶಿಥಿಲವಾಗಿರುವ ಅಂಗನವಾಡಿ ಕೇಂದ್ರದ ಮೇಲ್ಚಾವಣಿ ಕಳಚಿ ಬೀಳುವ ಭಯದಲ್ಲಿಯೇ ಮಕ್ಕಳು ಕೂರುವಂತಾಗಿದೆ. ಕಳೆದ 2 ವರ್ಷಗಳಿಂದ ಗೋಡೆಯ ಸಿಮೆಂಟ್ ಕಾಂಕ್ರೀಟ್ ಪದರ ಕಳಚಿ ಬೀಳ್ತಾ ಇದೆ. ಕಟ್ಟಡದ ಚಾವಣಿಯ ಕಬ್ಬಿಣದ ಸರಕುಗಳು ತುಕ್ಕು ಹಿಡಿದು ಹೊರ ಚಾಚಿಕೊಂಡಿವೆ. ಗೋಡೆಗಳು ಬಿರುಕು ಬಿಟ್ಟಿದ್ದು, ಮಕ್ಕಳು ಮತ್ತು ಸಿಬ್ಬಂದಿ ನಿತ್ಯ ಪ್ರಾಣ ಭಯದಲ್ಲಿಯೇ ಕಲಿಕಾ ಚಟುವಟಿಕೆ ನಡೆಸುತ್ತಿದ್ದಾರೆ. ನಮ್ಮೂರಲ್ಲಿ ಅಂಗನವಾಡಿ ಇಲ್ಲ, ಎಲ್ಲ ಬಿದ್ದೋಂಗಾಗಿದೆ. ಮೇಡಮ್ ಅವ್ರು ನೋಡಿದ್ರೆ ನಮ್ಮ ಜವಾಬ್ದಾರೆಲ್ಲ ಕುಂಡಿಸಿರಿ, ನೀವೇ ನೋಡ್ಕೊಬೇಕು ಅಂತಾರೆ. ನಾವು ಯಾವಾಗಲೂ ಬಂದು ಕುತ್ಕೊಳಕ್ಕಾಗಲ್ಲ. ನಮ್ಮ ಹುಡುಗರು ನೋಡ್ಕೊಂಡು ನಮಗೂ ಅತ್ತ ಕೆಲಸ ಇದ್ದೇ ಇರುತ್ತೆ. ಯಾವ ಊರಲ್ಲಿ ಯಾರು ತಲೆನೇ ಕೆಡಿಸ್ಕೊಂತಿಲ್ಲ, ಮೆಂಬರುಗಳು ಕೆಡಿಸ್ಕೊಳಲ್ಲ, ಏನೂ ಇಲ್ಲ. ನಾವೇ ಸುಮ್ಮನೆ ಓಡಾಡಿರು ಆಗ್ತಾ ಇಲ್ಲ. ಅದಕ್ಕೆ ನಿಲ್ಸಿಗೆ ಆಗ್ತಾ ಇದ್ದೀವಿ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಇನ್ನು ಅಂಗನವಾಡಿಯಲ್ಲಿ ಪ್ರಸ್ತುತ ಗಂಡು ಹೆಣ್ಣು ಸೇರಿ ಒಟ್ಟು 21 ಮಕ್ಕಳು ದಾಖಲಾಗಿದ್ದಾರೆ. ಕಟ್ಟಡದ ದುಸ್ಥಿತಿ ಕಂಡ ಪೋಷಕರು ಮಕ್ಕಳನ್ನ ಈ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಲು ಹಿಂಜರಿತಿದ್ದಾರೆ. ಇದರಿಂದ ಕೇಂದ್ರದಲ್ಲಿ ಮಕ್ಕಳ ದಾಖಲಾತಿಯು ಇಳಿಕೆಯಾಗ್ತಾ ಇದೆ. ನಮ್ಮದು ಜಾನ್ಕಲ್ಲು, ನಮ್ಮ ಹೆಸರು ಮಂಜುನಾಥ್ ಅಂತ. ಅಂಗನವಾಡಿ ಕೇಂದ್ರ ಪೂರ್ತಿ ಎಲ್ಲ ಕಟ್ಟಡ ಬೀಳಂಗಾಗಿದೆ. ಹುಡುಗರನ್ನ ಕಳಿಸಿದ್ರೆ ಹುಡುಗರಿಗೆ ಏನಾರ ತೊಂದರೆ ಆದರೆ ಯಾರು ಜವಾಬ್ದಾರಿ, ಯಾರು ಕೇಳೋರಿಲ್ಲ, ಏನಿಲ್ಲ. ಆದರೆ ಹುಡುಗರಿಗೆ ಶಿಕ್ಷಣ ಹಿಂಗಾದರೆ ಅಂಗನವಾಡಿ ಮುಚ್ಚ್ರಿ ಅಂತ ಹೇಳ್ತಾವ್ರೆ. ಅಂಗನವಾಡಿನೇ ಇಲ್ಲ ಅಂದರೆ ಹುಡುಗರು ಹೆಂಗೆ ಶಿಕ್ಷಣ ಕಲಿತವೆ? ಅದಕ್ಕೆ ಅಂಗನವಾಡಿ ರಿಪೇರಿನ ಇಲ್ಲ ಹೊಸದೊಂದು ಕಟ್ಟಡನ ಏನಾರ ಒಂದು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇತ್ತ ಪೋಷಕರು ಆದಷ್ಟು ಬೇಗ ನೂತನ ಅಂಗನವಾಡಿ ಕಟ್ಟಡ ಕಟ್ಟುವಂತೆ ಮನವಿಯನ್ನ ಮಾಡ್ತಿದ್ದಾರೆ. ಅದೇನೇ ಇರಲಿ, ಅದ್ಯಾಕೋ ಶಿರಾದಲ್ಲಿರುವ ಶಾಸಕರು ಮತ್ತು ಅಧಿಕಾರಿಗಳಿಗೆ ಈ ಅಂಗನವಾಡಿಗಳ ಪರಿಸ್ಥಿತಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಅಥವಾ ಕಂಡರೂ ಕಾಣದಂತೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೂತನ ಅಂಗನವಾಡಿ ಕೇಂದ್ರ ಕಟ್ಟಬೇಕಾಗಿರುವ ಅವಶ್ಯಕತೆ ಇದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.